ಆಯುರ್ವೇದ ಪ್ರೇಮಿಗಳಾದ ಸಮಸ್ತ ಕಪೋತಗಿರಿಯ ವನಸಿರಿ ದರ್ಪಣದ ಯೂಟ್ಯೂಬ್ ಚಾನಲಿನ ವೀಕ್ಷಕರಲ್ಲಿ ಆಯುರ್ವೇದದಲ್ಲಿ ಇರುವ ಶ್ರೀಸಾಮಾನ್ಯನಿಗೂ ಹೆಚ್ಚೇನು ಖರ್ಚಿಲ್ಲದೆ ಉಪಯೋಗಕ್ಕೆ ಬರುವ ವನಮೂಲಿಕೆಗಳ ವಿವಿಧ ಭಾಗಗಳನ್ನು ಬಳಸಿಕೊಂಡು ಯಶಸ್ವಿಯಾದ ಚಿಕಿತ್ಸಾ ಕ್ರಮವನ್ನು ಅಳವಡಿಸಿಕೊಳ್ಳುವ ಕ್ರಮದಲ್ಲಿನ ಒಂದು ವಿಶೇಷ ಕ್ರಮವನ್ನು ಈಗ ಈ ತುಂಬ ಪೆಟ್ಟು ಬಿದ್ದು ಈ ಮೋಟ್ರ್ ಸೈಕಲ್ಲು ಅಥವಾ ಸೈಕಲ್ಲು ಅಥವಾ ಯಾವುದೇ ವಾಹನದಿಂದಾಗಲಿ ಅಥವಾ ಎತ್ತರದ ಸ್ಥಳದಿಂದಾಗಲಿ ಗಿಡದಿಂದಾಗಲಿ ಮೆಟ್ಟಲುಗಳನ್ನು ಹತ್ತುವಾಗಲಿ ಜಾರಿ ಬಿದ್ದು ಕೆಲವೊಂದು ಸಾರಿ ಎಲುಬು ಮುರಿದು ಮಾಂಸಖಂಡಗಳಿಗೆ ಘಾಸಿಯಾಗಿ ತುಂಬ ಚಿಕಿತ್ಸೆ ಮಾಡಿಸಿಕೊಂಡರೂ ಯಾವುದೇ ಚಿಕಿತ್ಸಾ ಪದ್ಧತಿಗೂ ಗುಣವಾಗದೆ ತುಂಬ ವ್ಯಥೆಯನ್ನು ಅನುಭವಿಸುತ್ತಿರುವ ಹಳೆಯ ಪೆಟ್ಟು ಬಿದ್ದ ನೋವುಗಳ ತೊಂದರೆಯಿಂದ ಬಳಲುವವರಿಗೆ ಎಲುಬಿನ ಮುರಿತ ಮತ್ತು ಎಲುಬು ಸೀಳುವುದು ಇತ್ಯಾದಿ ಎಲುಬು ವಕ್ರವಾಗುವುದು ಎಲುಬು ಸೊಟ್ಟಗಾಗುವುದು ಈ ಮೊಣಕಾಲು ಸೊಂಟ ಭುಜ ಕುತ್ತಿಗೆ ಇತ್ಯಾದಿ ನೋವಿನ ಸಮಸ್ಯೆಯಿಂದ ಬಳಲುವವರಿಗೆ ನಮ್ಮ ಹಿರಿಯರು ಬಳಸುತ್ತಿದ್ದಂತಹ ಕೆಲವು ಪದ್ಧತಿಗಳನ್ನು ಈಗ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ವೀಕ್ಷಕರೇ, ಈಗ ನೋಡುತ್ತಿರುವ ನೀವು ಈ ಎರಡು ವಸ್ತುಗಳು, ಇದರಲ್ಲಿ ಒಂದನೆಯದು ಇದು ಈ ಔಡಲ ಗಿಡದ ಬೀಜಗಳು. ಇವು ಬೀಜಗಳೆಂದರೆ ಇವು ಸಿಪೆಯನ್ನು ತೆಗೆದ ಅದರ ಒಳಗಿನ ಭಾಗದ ಪೊಪ್ಪುಗಳು. ಈ ಔಡಲ ಬೀಜಗಳು ಈ ತರಹ ಇರುತ್ತವೆ. ಈ ಮೇಲಿನ ಸಿಪೆಯನ್ನು ತೆಗೆದ ಮೇಲೆ ಒಳಗೆ ಈ ಬಿಳಿಯ ಬಣ್ಣದ ಈ ಬಗೆಯ ಪೊಪ್ಪು ಸಿಗುತ್ತಿರುತ್ತದೆ. ಈ ಔಡಲ ಬೀಜಗಳ ಪೊಪ್ಪು ಒಂದು 100 ಗ್ರಾಮು ಮತ್ತು ಈ ಕರಿ ಎಳ್ಳುಗಳು ಇದು 100 ಗ್ರಾಮು ತೆಗೆದುಕೊಂಡು ಎರಡನ್ನೂ ಸಮಭಾಗ 100 ಗ್ರಾಮ್ ತೆಗೆದುಕೊಂಡು ಎರಡನ್ನೂ ಒರಳಿನಲ್ಲಿ ಹಾಕಿ ನುಣ್ಣಗೆ ಕುಟ್ಟಬೇಕು. ಎಂದರೆ ಚಟ್ನಿಯಂತೆ ಸೂಕ್ಷ್ಮ ಚೂರ್ಣವಾಗುವವರೆಗೂ ಎರಡು ಸಮಾನವಾಗಿ ಬೆರೆಸಿ ಕುಟ್ಟಿ ಇದರೊಂದಿಗೆ ಈ ಕರಿಯ ಎಳ್ಳಿನದೇ ಎಣ್ಣೆ, ಎಳ್ಳಿನ ಎಣ್ಣೆ ಈ ಆಯುರ್ವೇದ ಔಷಧಿ ಮಾರುವ ಅಂಗಡಿಗಳಲ್ಲಿ ಸಿಗುತ್ತವೆ. ಅದನ್ನು 100 ಗ್ರಾಮು ಎಣ್ಣೆಯನ್ನು ತಂದು ಈ ಎರಡು ಕುಟ್ಟಿದ ಈ ಚಟ್ನಿಯಂತಹ ಭಾಗಕ್ಕೆ ಈ 100 ಗ್ರಾಮು ಎಳ್ಳೆಣ್ಣೆಯನ್ನು ಸೇರಿಸಿ, ಎಂದರೆ ಈ ಎಳ್ಳೆಣ್ಣೆಯನ್ನು ಒಲೆಯ ಮೇಲಿಟ್ಟು ಒಂದು ಪಾತ್ರೆಗೆ ಆ ಎಣ್ಣೆಯನ್ನು ಸುರಿದು ಅದನ್ನು ಬೆಚ್ಚಗೆ ಮಾಡಬೇಕು. ಬೆಚ್ಚಗೆ ಮಾಡಿ ಅದರಲ್ಲಿ 10 ಗ್ರಾಮು ಈ ದೇಶಿ ಕರ್ಪೂರವೆಂದು ಒಂದು ಕರ್ಪೂರದ ಪ್ರಭೇದವು ಸಿಗುತ್ತದೆ. ಅದನ್ನು 10 ಗ್ರಾಮ್ನಷ್ಟು ದೇಶಿ ಕರ್ಪೂರವನ್ನು ಆ ಎಳ್ಳೆಣ್ಣೆಗೆ ಹಾಕಿ ಅದರೊಂದಿಗೆ 10 ಗ್ರಾಮು ಶುಂಠಿಯ ಪುಡಿಯನ್ನು ಹಾಕಿ ಆ ನಂತರ ಈ ಎಳ್ಳು ಮತ್ತು ಔಡಲ ಎಲೆಗಳ ಪೊಪ್ಪಿನ ಕುಟ್ಟಿದ ನಯವಾದ ಚೂರ್ಣವನ್ನು ಆ ಎಣ್ಣೆಗೆ ಸುರಿದು ಚೆನ್ನಾಗಿ ಕಲಸಿ ಬೆರೆಸಿಟ್ಟುಕೊಂಡು ಮಲಹಮ್ಮಿನಂತೆ ಮಾಡಿಕೊಳ್ಳಬೇಕು. ಮಾಡಿಕೊಂಡು ಈ ಪೆಟ್ಟು ಬಿದ್ದ ನೋವುಗಳಿಗೆ, ತುಂಬ ಹಳೆಯ ನೋವುಗಳು ಕೂಡ ಇದರಿಂದ ಖಂಡಿತವಾಗಿ ವಾಸಿಯಾಗುತ್ತವೆ. ರಾತ್ರಿ ಮಲಗುವ ಸಮಯದಲ್ಲಿ ಆ ಪೆಟ್ಟು ಬಿದ್ದ ಭಾಗಕ್ಕೆ ಈ ಮಲಹಮ್ಮನ್ನು ಲೇಪಿಸಿ ಅದರ ಮೇಲೆ ಒಂದು ಬಟ್ಟೆಯಂತಹದನ್ನು ಸ್ವಲ್ಪ ಆರಿದ ನಂತರ ಕಟ್ಟಿಕೊಳ್ಳಬೇಕು. ಎಂದರೆ ಈ ಮಲಗುವಾಗ ಹಾಸಿಗೆ ಇತ್ಯಾದಿಗಳಿಗೆ ತಗುಲಿ ಹಾಳಾಗದಂತೆ ಅದನ್ನು ಒಂದು ಬಟ್ಟೆಯಿಂದಾಗಲಿ ಅಥವಾ ಬೇರೆ ಯಾವುದೇ ಒಂದು ಈ ಬ್ಯಾಂಡೇಜ್ ತರಹ ಹಾಕುವ ಹಾಗೆ ಕಟ್ಟಿಕೊಂಡು ಮಲಗಬೇಕು. ಮರುದಿನ ಪ್ರಾತಃ ಕಾಲ ಆ ಕಟ್ಟಿದ ಕಟ್ಟನ್ನು ಬಿಚ್ಚಿ ಬಿಸಿ ನೀರಿನಿಂದ ಆ ಭಾಗವನ್ನು ತೊಳೆದುಕೊಂಡು ಮತ್ತೆ ರಾತ್ರಿ ಇದೇ ಥರ ಲೇಪವನ್ನು ಹಾಕಿಕೊಳ್ಳುತ್ತಾ ಬರುವುದಾದರೆ ಆ ಪೆಟ್ಟು ಬಿದ್ದ ಭಾಗದಲ್ಲಿನ ಈ ಎಲುಬಿನ ಮೇಲೆ ಆಗಿರುವ ಗಾಯವಾಗಲಿ, ಕ್ಷತವಾಗಲಿ, ಅಥವಾ ಎಲುಬು ಸೊಟ್ಟಗಾಗಿರುವುದು ಅಥವಾ ಎಲುಬು ಸೀಳಿರುವುದು, ಎಲುಬು ತುಂಡಾಗಿರುವುದು ಇತ್ಯಾದಿ ಸಂಪೂರ್ಣ ಗುಣವಾಗಿ ಎಲುಬುಗಳು ಮೊದಲಿನಂತೆ ಕೂಡಿಕೊಂಡು ಆಮೇಲೆ ಈ ಮಾಂಸಖಂಡಗಳಲ್ಲಿ ನರಗಳಲ್ಲಿ ಹುಣ್ಣಿನ ತರಹ ಆಗಿ ತುಂಬ ಕೀವು ಗಾಯ ಇತ್ಯಾದಿಗಳು ಆಗಿದ್ದರೂ ಕೂಡ ಈ ಪೆಟ್ಟು ಬಿದ್ದ ಗಾಯಗಳು ಮತ್ತು ಪೆಟ್ಟು ಬಿದ್ದ ನೋವುಗಳು, ಹಳೆಯ ಹುಣ್ಣುಗಳು ಕೂಡ ಈ ಲೇಪನದಿಂದ ತುಂಬ ಬೇಗ ಮಾಯುತ್ತವೆ. ಇದರೊಂದಿಗೆ ಉದರ ಸೇವನಕ್ಕೆ ಈ ಎರಿಭೂಮಿ, ಕಪ್ಪು ಭೂಮಿಯಲ್ಲಿ ಬೆಳೆಯುವ ಜವಾರಿ ಜಾತಿಯ ಗೋಧಿ ಒಂದು 250 ಗ್ರಾಮ್ನಷ್ಟು ಗೋಧಿಯನ್ನು ತಂದು ಅದನ್ನು ಒಲೆಯ ಮೇಲೆ ಹಂಚನ್ನಿಟ್ಟು ಅದರಲ್ಲಿ ಗೋಧಿಯನ್ನು ಕೆಂಪು ಬಣ್ಣ ಬರುವವರೆಗೂ ಹುರಿಯಬೇಕು. ಗೋಧಿಯನ್ನು ಹುರಿದು ನಂತರ ಅದನ್ನು ನಯವಾದ ಚೂರ್ಣ ತಯಾರಿಸಿಟ್ಟುಕೊಂಡು ಪ್ರತಿನಿತ್ಯ ಪ್ರಾತಃ ಕಾಲ ಮತ್ತು ಸಾಯಂಕಾಲ ಈ ಗೋಧಿಯ ಹಿಟ್ಟಿನಲ್ಲಿ ಸುಮಾರು 1 ತೊಲ ಎಂದರೆ 10 ರಿಂದ 12 ಗ್ರಾಮ್ನಷ್ಟು ಚೂರ್ಣಕ್ಕೆ ಅಷ್ಟೇ ಸಮಭಾಗದ ಜೇನುತುಪ್ಪವನ್ನು ಕಲಿಸಿ ಲೇಹ್ಯದಂತೆ ಮಾಡಿಕೊಂಡು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಸೇವಿಸಿ ಮೇಲೆ ಒಂದು ಅರ್ಧ ಕಪ್ಪು
ಹಾಲನ್ನು ಕುಡಿಯಬಹುದು. ಇದರಿಂದ ಎಂಥದೇ ಹಳೆಯ ಪೆಟ್ಟು ಬಿದ್ದ ಗಾಯಗಳು, ಪೆಟ್ಟು ಬಿದ್ದ ನೋವುಗಳು, ಈ ಕುತ್ತಿಗೆಯ ಭಾಗದ ನೋವು, ಈ ಭುಜಗಳ ಭಾಗದ ನೋವು, ಮೊಣಕಾಲಿನ ನೋವು, ಸೊಂಟದ ನೋವು ಇತ್ಯಾದಿ ಯಾವುದೇ ಬಗೆಯ ಪೆಟ್ಟು ಬಿದ್ದ ನೋವುಗಳು ಎಷ್ಟೇ ತೊಂದರೆ ಕೊಡುತ್ತಿದ್ದರೂ ಖಂಡಿತವಾಗಿ ಈ ಪ್ರಯೋಗದಿಂದ ಗುಣವಾಗುತ್ತದೆ ಎಂದು ಅನುಭವದಿಂದ ಕಂಡುಕೊಂಡ ಸಂಗತಿಯನ್ನು ಈ ನಮ್ಮ ಕಪ್ಪತ್ತುಗುಡ್ಡದ ಈ ಪಾರಂಪರಿಕ ವೈದ್ಯರುಗಳು ಈ ಪದ್ಧತಿಯನ್ನು ತುಂಬ ಹಿಂದಿನ ಕಾಲದಿಂದಲೂ ಪ್ರಯೋಗ ಮಾಡುತ್ತಾ ಯಶಸ್ಸನ್ನು ಅದರೊತ್ತಿಗೆ ಕಾಣುತ್ತಾ ಬಂದಿರುವಂತಹ ಒಂದು ಅನುಭವ ಸಿದ್ಧವಾದ ಯೋಗವನ್ನು ನಿಮ್ಮೊಂದಿಗೆ ಹಂಚಿಕೊಂಡು ಈ ವಿಷಯವನ್ನು ನಿಮ್ಮ ಸುತ್ತಮುತ್ತಲಿನ ಯಾರಿಗಾದರೂ ಇಂತಹ ಸಮಸ್ಯೆಯಿಂದ ಬಳಲುವ ಜನರಿಗೆ ಇದನ್ನು ತಿಳಿಸಿ, ಅಥವಾ ನಿಮ್ಮಲ್ಲಿ ಯಾರಾದರಿಗೂ ಈ ಸಮಸ್ಯೆ ಇದ್ದರೆ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ನಮಸ್ಕಾರ.